ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಏನಿವತ್ತು ಇವರು ಸೀರೆ ವಿಡಿಯೋ ಮಾಡಿದೆ, ಗಿಡದ ವಿಡಿಯೋ ಮಾಡಿದೆ. ಈ ವಿಡಿಯೋ ಏನಿದು ಬಕೆಟ್ ಎಲ್ಲ ಇದೆ ಅಂತ ನಿಮಗೆಲ್ಲ ಗೊತ್ತಾಗಿರುತ್ತೆ ಆಗಲೇ ಟೈಟಲ್ ನೋಡಿ. ನಾನು ಉಪಯೋಗಿಸುವ ಒಂದು ಟ್ರಿಕ್ಕನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂತಂದರೆ ತುಂಬ ವರ್ಷದಿಂದ ಇದು ಮಾಡ್ತಾಯಿದ್ದೀನಿ. ಮತ್ತು ನಾನು ಸಂಕ್ರಾಂತಿ ಹಬ್ಬದಲ್ಲಿ ಒಂದು ಕೊಬ್ಬರಿದು ಒಂದು ಹೇಳ್ಕೊಟ್ಟಿದ್ದೆ, ತುಂಬ ಜನ ಇಷ್ಟಪಟ್ಟಿದ್ರು. ಹಾಗಾಗಿ ಇದು ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಾನು ನೋಡಿಲ್ಲ ಯೂಟ್ಯೂಬಲ್ಲಿ ಎಷ್ಟು ಜನ ಹಾಕಿದ್ದಾರೆ ಈ ವಿಡಿಯೋ ಅಂತ ಗೊತ್ತಿಲ್ಲ ನನಗೆ, ಇದು ಎಷ್ಟು ಜನಕ್ಕೆ ಗೊತ್ತಿದೆ ಅಂತ. ಆದರೆ ನಾನು ನೀಲಿ ಹಾಕಲ್ಲ, ಬಿಳಿ ಬಟ್ಟೆಗಳಿಗೆ ನೀಲಿ ಹಾಕಲ್ಲ. ಯಾವ ಥರ ವಾಶ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಬಿಳಿ ಬಟ್ಟೆಗಳೆಲ್ಲ ತುಂಬ ಕಂದು ಬಣ್ಣಕ್ಕಾಗಿರುತ್ತೆ, ಸ್ವಲ್ಪ ಲೈಟಾಗಿ ಆಗಿಬಿಟ್ಟಿರುತ್ತೆ, ಕೊಳೆಯಾಗಿ. ತುಂಬ ಜನಕ್ಕೆ ಗೊತ್ತು. ಅವರು ನೀಲಿನ ಉಪಯೋಗಿಸ್ತೀವಿ. ಈಗ ನಾವು ಗೊತ್ತಲ್ವ ನಿಮಗೆ, ನೀಲಿ ಎಲ್ಲ ಉಪಯೋಗಿಸ್ತೀವಿ. ಆದರೆ ನಾನು ನೀಲಿ ಉಪಯೋಗಿಸಲ್ಲ. ಯಾವ ಥರ ವಾಶ್ ಮಾಡ್ತೀನಿ ಬಿಳಿ ಬಟ್ಟೆಗಳನ್ನ ನೋಡಿ, ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು ವಾಶ್ ಆದಮೇಲೂ ಹೇಗೆ ಕಾಣಿಸುತ್ತೆ ಅಂತಲೂ ತೋರಿಸ್ತೀನಿ ಎಂಡಲ್ಲಿ. ಇಲ್ಲಿ ನೋಡಿ, ಈಗ ನಾನು ವೈಟ್ ಟವೆಲ್ಗಳನ್ನ ಇಟ್ಕೊಂಡಿದ್ದೀನಿ. ಎಲ್ಲ ಕೊಳೆ ಆಗಿರೋ ಟವೆಲ್ಲು, ಇದೆಲ್ಲ ಹ್ಯಾಂಡ್ ಟವೆಲ್ಸೇ. ಮತ್ತು ಸ್ವಲ್ಪ ಜಾಸ್ತಿ ಕೊಳೆ ಆಗಿರೋ ಬನಿಯನ್ಸು ಇದೆ ಇಲ್ಲಿ ನೋಡಿ, ಬನಿಯನ್ಗಳು. ಎಲ್ಲ ಬಟ್ಟೆನೂ ನಾವು ಇದೇ ರೀತಿ ವಾಶ್ ಮಾಡೋದು, ವೈಟ್ ಬಟ್ಟೆಗಳನ್ನ. ಬನಿಯನ್ಗಳು ಇಟ್ಕೊಂಡಿದ್ದೀನಿ. ಒಂದು ಟೀ ಶರ್ಟು ಇದೆ, ಕೊಳೆ ಆಗಿದೆ ಎಲ್ಲ ತುಂಬ. ಮತ್ತು ಹೇಗೆ ನಾನು ವಾಶ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಎಷ್ಟು ಜನ ಉಪಯೋಗಿಸ್ತಾರೆ ಅಂತ ಗೊತ್ತಿಲ್ಲ. ನಾನು ಮಾಡ್ತಾಯಿದ್ದೆ ಇವತ್ತು, ಅದಕ್ಕೆ ಒಂದು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಒಂದು ವಾಷಿಂಗ್ ಪೌಡರು. ಇದು ಯಾವುದು ವಾಷಿಂಗ್ ಪೌಡರ್ ಅಂತಂದರೆ ಇಲ್ಲಿ ನೋಡಿ, ಇದು ಸರ್ಫ್ ಎಕ್ಸೆಲ್ ಈಸಿ ವಾಶ್. ಇದರಲ್ಲಿ ಸರ್ಫ್ ಎಕ್ಸೆಲಲ್ಲಿ ತುಂಬ ಥರದ್ದು ಬರುತ್ತೆ. ಸರ್ಫ್ ಎಕ್ಸೆಲ್ ಮ್ಯಾಟಿಕ್ ಬರುತ್ತೆ, ಆಮೇಲೆ ಕ್ವಿಕ್ ವಾಶ್ ಬರುತ್ತೆ, ಟಾಪ್ ಲೋಡ್ದು ವಾಷಿಂಗ್ ಮಿಷಿನ್ದು ತುಂಬ ಪೌಡರ್ ಬರುತ್ತೆ. ಆದರೆ ಸರ್ಫ್ ಎಕ್ಸೆಲ್ ಈಸಿ ವಾಶ್ ಅನ್ನೋದರಲ್ಲಿ ನಿಮಗೆ ಪುಡಿನೇ ನೀಲಿ ಕಲರ್ ಇರುತ್ತೆ ಈ ಥರ. ಇದನ್ನು ನಾನು ಉಪಯೋಗಿಸೋಕ್ಕೆ ಶುರು ಮಾಡಿದಾಗಿಂದ ನೀಲಿ ಹಾಕ್ತಾಯಿಲ್ಲ ಬಿಳಿ ಬಟ್ಟೆಗಳಿಗೆ, ಪಂಚೆಗಳಿಗೆ, ಬನಿಯನ್ಗಳು, ಟವೆಲ್ಗಳು, ಯಾವುದೇ ಬಟ್ಟೆ ಆಗಿರ್ಬೋದು, ಬಿಳಿ ಬಟ್ಟೆಗಳಿಗೆ ಹಾಕ್ತಾಯಿಲ್ಲ. ಇಲ್ಲಿ ನೋಡಿ, ಈಗ ಇದನ್ನು ಇಟ್ಕೊಂಡಿದ್ದೀನಿ. ತುಂಬ ಏನೂ ಹಾಕೋದು ಬೇಡ, ನೀರಿದೆ. ಮತ್ತು ಇದು ನೋಡಿ, ತುಂಬ ಕೊಳೆ ಆಗಿರೋದೇ ಇಟ್ಕೊಂಡಿದ್ದೀನಿ ನಾನು. ಇದು ಯಾವುದು ವೈಟಿಗಿಲ್ಲ, ನಿಮ್ಗೆ ಲೈಟ್ ಹಾಕಿರೋದ್ರಿಂದ, ನಾನು ಕ್ಯಾಮ್ರಾ ಆ ಥರ ಇರೋದ್ರಿಂದ ಸ್ವಲ್ಪ ಇದು ಹಂಗೆ ಕಾಣಿಸ್ತಾ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ಸ್ಪೂನ್ ಇದೆ, ಇದರಲ್ಲಿ ಒಂದು 2 ಸ್ಪೂನ್ ಇದೆ, ಅದನ್ನು ಹಾಕ್ತಾಯಿದ್ದೀನಿ. ಇದು ಪೌಡ್ರೇ ನೀಲಿ ಇರುತ್ತೆ, ಹಾಗಾಗಿ ಸರ್ಫ್ ಎಕ್ಸೆಲ್ ಈಸಿ ವಾಶ್ ಅಂತ ಇರುತ್ತೆ. ತುಂಬ ಜನ ಉಪಯೋಗಿಸ್ಬೋದು ಅಂತ ಅನಿಸುತ್ತೆ ಇದನ್ನು. ಇದು ಹಾಕ್ಕೊಂಡ್ರೆ ಕೊಳೆನೂ ಹೋಗುತ್ತೆ, ಬಟ್ಟೆ ಸ್ವಲ್ಪ ನೀಲಿ ಹಾಕಿರೋ ಥರನೂ ಅನಿಸುತ್ತೆ. ಯಾಕಂದರೆ ಪೌಡರೇ ನೀಲಿ ಇರೋದ್ರಿಂದ ನಿಮ್ಗೆ ಹಾಗೆ ಅನಿಸುತ್ತೆ. ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿದ್ದೀರಾ, ಇದು ಹಾಕಾಯಿತು. ಮತ್ತು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಾನು ಇದೇ ಥರ ಮಾಡೋದು. ಮತ್ತು ಇನ್ನೊಂದೇನು ಅಂತಂದರೆ, ಕೊಬ್ಬರಿದೂ ಅಷ್ಟೇ. ನಾನು ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಈಗ ಇದು ವಾಶ್ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತಂತ. ಎಲ್ಲ ಹಾಕ್ಬಿಡ್ತೀನಿ. ಇದಕ್ಕೆ ಒಂದು 15 ಮಿನಿಟ್ಸು ನೆನಿಲಿ ಚೆನ್ನಾಗಿ. ತುಂಬ ಒಂದು ಸ್ವಲ್ಪ ಜಾಸ್ತಿ ಕ್ರೀಮಾಗಿ ಬಟ್ಟೆ ಕಂದು ಬಣ್ಣ ಆಗೋಗಿದೆ, ಸ್ವಲ್ಪ ಜಾಸ್ತಿ ಆಗೋಗಿದೆ ಅನ್ನೋರಾದರೆ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಒಂದು 15 ಮಿನಿಟ್ಸು ಹಾಕ್ಬಿಟ್ಟು ಎಲ್ಲ ನೆನೆಸ್ಬಿಡ್ತೀನಿ. ನೆನೆಸ್ಬಿಟ್ಟು ಇದನ್ನು ನೀವು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋರಾದರೆ ಈ ಪೌಡ್ರನ್ನೇ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಕೆಲವರು ವಾಷಿಂಗ್ ಮಿಷಿನ್ ಪೌಡರು, ಟಾಪ್ ಲೋಡು, ಫ್ರಂಟ್ ಲೋಡು ಅದನ್ನೇ ಹಾಕ್ತಾರೆ. ಆದರೆ ನಾನು ವೈಟ್ ಬಟ್ಟೆ ವಾಷಿಂಗ್ ಮಿಷಿನ್ಗೂ ಇದನ್ನೇ ಹಾಕ್ತೀನಿ. ವಾಷಿಂಗ್ ಮಿಷಿನ್ಗೆ ಇದನ್ನು ಹಾಕ್ಬೋದು ಪೌಡರು. ಬರೀ ವೈಟ್ ಬಟ್ಟೆ ಮಾತ್ರ ಹಾಕ್ಬಿಟ್ಟು, ಒಂದು 10 ಬನಿಯನ್ನು, ಟವೆಲ್ ಆ ಥರ ಇದೆ ಅಂತಂದರೆ ವೈಟ್ ಬಟ್ಟೆ ಮಾತ್ರ ಹಾಕ್ಬಿಡೋದು. ಇದೊಂದು 15 ಮಿನಿಟ್ಸ್ ನೆನಿಲಿ. ಒಂದು 15 ನಿಮಿಷ ನೆನೆಸಿದ್ರೆ ಸ್ವಲ್ಪ ರಿಸಲ್ಟ್ ಚೆನ್ನಾಗಿರುತ್ತೆ. ಬಟ್ಟೆ ನೆನೆಸ್ತೀವಿ ನಾವು. ಮತ್ತು ವಾಷಿಂಗ್ ಮಿಷಿನ್ಗೆ ಡೈರೆಕ್ಟಾಗಿ ಹಾಕ್ಬೋದು. ಇದು ವಾಶ್ ಆದಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಿ, ಇವಾಗ ಇದು ಒಂದು 15 ಮಿನಿಟ್ಸು ನೆನೆಸಿಲ್ಲ ನಾನು, 5 ಮಿನಿಟ್ಸ್ ನೆನೆಸಿರೋದು ಅಷ್ಟೇ. 5 ಮಿನಿಟ್ಸು ಆಗಿಲ್ಲ. ಕೆಳಗಡೆ ವೀಡಿಯೋ ಮಾಡ್ಕೊಂಡು ಮೇಲ್ಗಡೆ ಬಂದಿದ್ದೀನಿ. ನೀವು ಬೇಕಾದರೆ ಒಂದು ಜಾಸ್ತಿ ನೆನೆಸ್ಬೇಕು ಅಂದರೆ ಬೇಕಾದ್ರೆ ನೆನೆಸ್ಕೊಳ್ಬೋದು. ಇಲ್ಲಿ ನೋಡಿ, ನೀವು ಅಲ್ಲಿ ನೋಡಿರ್ತೀರಿ. ಇದು ನೋಡಿ ಯಾವ ಥರ ಆಗಿದೆ ಆ ಪೌಡರ್ ಹಾಕಿದಾಗ ಅಂತ. ನಿಮ್ಗೆ ನೀಲಿ ಹಾಕೋದೇ ಬೇಡ ಬಿಳಿ ಬಟ್ಟೆಗಳಿಗೆ. ನಾನು ಪೂರ್ತಿ ವಾಶ್ ಆದಮೇಲೂ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ನೆನೆಸಿದ್ರೆ ಸಾಕು, ಕೊಳೆನೂ ಹೋಗುತ್ತೆ ಮತ್ತು ನೀಲಿ ಹಾಕೋ ರೀತಿಯೂ ಇರುತ್ತೆ. ಇಲ್ಲಿ ನೋಡಿ, ಇದು ವಾಶ್ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ. ವಾಶ್ ಮಾಡಿ ಒಣಗಿಸಿದ್ಮೇಲೆ ಹೇಗಿರುತ್ತೆ ಅಂತ. ಇಲ್ಲಿ ನೋಡಿ,
ಇರಿ ಹಿಂಡ್ಬಿಡ್ತೀನಿ ಫಸ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಹತ್ರದಿಂದ ನೋಡಿ. ನೀಲಿ ಹಾಕಿದ್ರೆ ಒಂದೊಂದ್ಸತಿ ಏನಾಗುತ್ತೆ, ಕರೆಕ್ಟ್ ಮೆಥಡಲ್ಲಿ ಹಾಕಿಲ್ಲ ಅಂದರೆ ಒಂದು ಕಡೆ ನೀಲಿ, ಒಂದು ಕಡೆ ಶೇಡ್ ಥರ ಒಂದು ಸ್ವಲ್ಪ, ಒಂದು ಕಡೆ ಜಾಸ್ತಿ ಆಗೋದು, ಒಂದು ಕಡೆ ಈ ಥರ ಇದೆಲ್ಲ ಆ ಥರ ಆಗೋಲ್ಲ. ಇಲ್ಲಿ ನೋಡಿ, ಇದು 5 ಮಿನಿಟ್ಸು ನೆನೆಸಿಲ್ಲ ನಾನು. ಇಲ್ಲಿ ನೋಡಿ ಎಲ್ಲ ಈಗ ಮಿಷನ್ಗೂ ಹಾಕ್ಕೊಳ್ಬೋದು. ಬೇಕಾದ್ರೆ ಈ ಥರ ನೆನೆಸ್ಬಿಟ್ಟು ಹಿಂಡ್ಬಿಟ್ಟು ನೀವು ವಾಷಿಂಗ್ ಮಿಷಿನ್ಗೂ ಹಾಕ್ಕೊಳ್ಬೋದು. ವಾಷಿಂಗ್ ಮಿಷಿನಲ್ಲಿ ಇವಾಗ ಸದ್ಯಕ್ಕೆ ವಾಷಿಂಗ್ ಮಿಷಿನ್ಗೂ ಈ ಥರ ನೆನೆಸ್ಬಿಟ್ಟು ಹಾಕ್ಬೋದು. ಇಲ್ಲಿ ನೋಡಿ ಇವಾಗ ಆಗಿದೆ. ನಾನು ಪೂರ್ತಿ ಇದು ನೋಡಿ, ಇದು ನೀರೇ ನೀಲಿ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಪೂರ್ತಿ ವಾಶ್ ಆದಮೇಲೆ ತೋರಿಸ್ತೀನಿ ನನಗೆ ಹೇಗಿರುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ವಾಶ್ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ. ಸ್ವಲ್ಪ ಬಿಸಿಲಲ್ಲಿ ಒಣಗ್ಸೋಕ್ಕೆ ಅಂತ ತಂದಿದ್ದೀನಿ. ಇಲ್ಲಿ ನೋಡ್ಬೋದು ಈ ಶರ್ಟು, ಈ ಕಡೆ ಒಂದು ಟೀ ಶರ್ಟ್ ಇದೆ, ಎಷ್ಟು ಕ್ಲೀನಾಗಿದೆ ಅಂತ. ಮತ್ತು ಇಲ್ಲಿ ನೋಡಿ, ಇದು ಬನಿಯನ್ನು ಎಲ್ಲ ಇಷ್ಟು ಬಿಳಿ ಆದರೆ ಸಾಕು ಅನಿಸುತ್ತೆ ನಮಗೆ. ಬಿಳಿ ಬಟ್ಟೆಗಳು ತುಂಬ ನೀಲಿ ಏನು ಬೇಡ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ತೀನಿ. ನಿಮಗೂ ಇಷ್ಟ ಆದರೆ ಈ ಟಿಪ್ನ ಫಾಲೋ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಾಗುತ್ತೆ. ವೈಟ್ ಶರ್ಟ್ಗೆಲ್ಲ ಇದೇ ಹಾಕೋದು, ಮತ್ತು ಪಂಚೆಗಳಿಗೂ ಇದೇ ಹಾಕೋದು ನಾನು ಪೌಡರು. ನಿಮಗೂ ಇಷ್ಟ ಆದರೆ ಈ ಟಿಪ್ನ ಫಾಲೋ ಮಾಡಿ. ಖಂಡಿತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೊಸಬರಿದ್ರೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.